ಹಲೋ ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾ ಅಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನು ತಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ದೊರಕ್ತವೆ ಸ್ನೇಹಿತರೆ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಂತ ಅಂದ್ಕೊಳತ್ತೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡ್ರಿ, ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ಬೆಲ್ಲವು ನಿಮ್ಮ ದೇಹಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ. ದಿನ 1 ಸ್ಪೂನ್ ಬೆಲ್ಲವನ್ನು ತಿನ್ನುತ್ತಾ ಬಂದರೆ ಏನಾಗುತ್ತೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ಬೆಲ್ಲದಲ್ಲಿ ಹಲವಾರು ರೀತಿಯ ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುವುದು, ಅತಿ ಮುಖ್ಯವಾಗಿರುವುದು ಇರ್ತವೆ ಸ್ನೇಹಿತರೆ. ನೋಡ್ರಿ, ಬೆಲ್ಲವನ್ನು ನೀವು ವಿಟಮಿನ್ಗಳ ಮುಖ್ಯ ಮೂಲ ಅಥವಾ ಆರೋಗ್ಯದ ಖನಿಜ ಎಂದು ಕರೆದರೂ ಸಹ ತಪ್ಪಾಗಲಾರದು ಸ್ನೇಹಿತರೆ. ಏಕೆಂದರೆ ಇದರಲ್ಲಿ ವಿಟಮಿನ್ಸ್ ಮತ್ತು ಜಿಂಕ್, ಕ್ಯಾಲ್ಸಿಯಂ, ಸೆಲೆನಿಯಂ ಹಲವಾರು ಅಂಶಗಳು ಇರ್ತವೆ ಸ್ನೇಹಿತರೆ. ಇದು ಬೆಲ್ಲ ತುಂಬಾ ಆರೋಗ್ಯಕ್ಕೆ ನೈಸರ್ಗಿಕವಾಗಿ ಮಾಡುವುದರಿಂದ ಇದು ನಮ್ಮ ಆರೋಗ್ಯವನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತದೆ ಸ್ನೇಹಿತರೆ. ಸಕ್ಕರೆಗಿಂತ ಬೆಲ್ಲವು ತುಂಬಾ ಉಪಯುಕ್ತ ಮತ್ತು ಉತ್ತಮವಾದದ್ದಾಗಿದೆ ಸ್ನೇಹಿತರೆ. ನೋಡ್ರಿ, ಬೆಲ್ಲದ ಪ್ರಯೋಜನಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ಇದನ್ನು ನೀವು ಅನುಸರಿಸಿರಿ. ನೋಡ್ರಿ ಸ್ನೇಹಿತರೆ, ನಾನು ಮೊದಲನೇದಾಗಿ ಒಂದು ಅರ್ಧ ಬೌಲ್ನಷ್ಟು ನಾನು ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ನೀವು ಇದನ್ನು ಬೆಳಗ್ಗೆನೇ ಮಾಡಬೇಕು. ಏಕೆಂದರೆ ಬೆಳಗ್ಗೆ ನಮ್ಮ ದೇಹದಲ್ಲಿ ಊಟ ರಾತ್ರಿ ಮಾಡಿದಿತ್ತು ದೇಹ ಖಾಲಿಯಾಗಿರ್ತದೆ. ಇದು ಉತ್ತಮವಾಗಿ ರಿಸಲ್ಟ್ ಅನ್ನೋದು ನೀಡ್ತದೆ ಸ್ನೇಹಿತರೆ. ನೋಡ್ರಿ, ನಾನಿಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಇದನ್ನು ಕುಡಿಯೋದ್ರಿಂದ ನೋಡ್ರಿ ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಕಣ್ಣು ಸ್ಪಷ್ಟವಾಗಿರ್ತದೆ. ದೂರ ದೃಷ್ಟಿ, ಹತ್ತಿರ ದೃಷ್ಟಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತದೆ ಸ್ನೇಹಿತರೆ. ನೋಡ್ರಿ, ಜೊತೆಗೆ ನೀವು ನೀರು ಕುಡಿಯಲಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಅಲ್ಲ ಇರುತ್ತಲ್ವ ಶುಂಠಿನ ಕಲ್ಲಲ್ಲಿ ಜಜ್ಜಿಬಿಟ್ಟು ನೋಡ್ರಿ ಬೆಲ್ಲದಿಂದ ಅದನ್ನು ಬೆಲ್ಲ ಮತ್ತು ಶುಂಠಿಯ ಜೊತೆಗೆ ಸೇರಿಸಿ ಕುಡಿಯಬಹುದು ಅಥವಾ ನುಂಗಬಹುದು. ಯಾವ ರೀತಿ ಕೂಡ ಮಾಡಿದರೂ ತುಂಬಾ ಉಪಯುಕ್ತ ಮತ್ತು ನಡೆಯುತ್ತದೆ ಸ್ನೇಹಿತರೆ. ನೋಡ್ರಿ, ನಂತರ ನೀವು ಜೀರಿಗೆ ಮತ್ತು ಬೆಲ್ಲದ ನೀರನ್ನು ಸಹ ಕುಡಿಯಬಹುದು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ರಿ, ನಿಮ್ಮ ಜೀರ್ಣಕ್ರಿಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತದೆ. ತುಂಬಾ ಉಪಯುಕ್ತವಾದ ಬೆಲ್ಲದಲ್ಲಿ ನೈಸರ್ಗಿಕವಾಗಿ ಮಾಡಿದ್ದರಿಂದ ತುಂಬಾ ಉಪಯುಕ್ತವಾಗಿದೆ ಸ್ನೇಹಿತರೆ. ನೋಡ್ರಿ, ಬೆಲ್ಲವು ನಮ್ಮ ಆರೋಗ್ಯದ ಕಣ್ಣಿನ ದೃಷ್ಟಿಯನ್ನು ಸರಿ ಮಾಡುತ್ತದೆ ಮತ್ತು ವಾಂತಿ ಭೇದಿ, ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಸರಿ ಮಾಡುತ್ತದೆ. ಈ ಥರ ಎಲ್ಲ ಕಾಯಿಲೆಗಳಿದ್ದರೂ ಬೆಲ್ಲವನ್ನು ತಿನ್ನುತ್ತಾ ಬಂದರೆ ನಮ್ಮ ಕಾಯಿಲೆಗಳು ವಾಸಿಯಾಗುತ್ತವೆ ಸ್ನೇಹಿತರೆ. ನೋಡ್ರಿ, ನಿಮಗೇನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ನೀವು ಚಹಾ ಅಥವಾ ಕಾಫಿಯನ್ನು ಕುಡಿಯಬಾರದು. ಇದೇ ರೀತಿ ನೀವು ಬೆಲ್ಲದ ಚಹಾವನ್ನು ಮಾಡಿ ಕುಡಿದರೆ ನಡೀತದೆ. ಸಕ್ಕರೆನೇ ಆದಷ್ಟು ಅವಾಯ್ಡ್ ಮಾಡಿ ಬೆಲ್ಲವನ್ನೇ ತಿನ್ನಿ ಸ್ನೇಹಿತರೆ. ನೋಡ್ರಿ, ಬೆಲ್ಲದ ಜೊತೆಗೆ ನೀವು ಒಣ ಕೊಬ್ಬರಿ ಏನಿರುತ್ತೆ ಅದನ್ನು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಒಣ ಕೊಬ್ಬರಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬೆಲ್ಲವು ನಮ್ಮ ಆರೋಗ್ಯದ ಸ್ಥಿತಿಯನ್ನು ಬದಲಾಯಿಸುತ್ತದೆ.